ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಇದು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ ಈ ದಿವ್ಯ ವಸಂತ ಅನ್ನೋರು ಎಲ್ಲ ಕಡೆ ಕೂಡ ಟ್ರೋಲ್ ಆಗಿದ್ರು. ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತ ಹೇಳಿ ಈಗ ಕೂಡ ಅವರೇ ಒಂದು ಇಡೀ ರಾಜ್ಯವೇ ಖುಷಿ ಪಡುವಂತ ಒಂದು ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವಿಷಯ ಏನು ಅಂತ ಹೇಳಿದ್ರೆ, ಈ ಇಂದಿರಾನಗರದ ಒಂದು ಸ್ಪಾಗೆ ಹೋಗಿ ಈ ದಿವ್ಯ ವಸಂತ ಅವರ ತಮ್ಮ ಸ್ಪಾಗೆ ಹೋಗಿ ಅಲ್ಲೇ ಹೋಗಿ ಒಂದು ಫೋಟೋವನ್ನು ತೆಗೆದುಕೊಂಡು, ಒಂದು ಹುಡುಗಿಯ ಜೊತೆ ಫೋಟೋವನ್ನು ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಫೋಟೋವನ್ನು ವಾಟ್ಸಪ್ನಲ್ಲಿ ಕಳಿಸಿ ನಿಮ್ಮ ಸ್ಪಾದಲ್ಲಿ ವೇಶ್ಯಾವಾಟಿಕೆ ನಡೀತಿದೆ, ಇದನ್ನು ನಾವು ಎಲ್ಲ TV ಚಾನಲಲ್ಲಿ ಪ್ರಸಾರ ಮಾಡ್ತೇವೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡುವ ಒಂದು ತಂತ್ರವನ್ನು ಸ್ಪೈ ಅಂತ ವಾಟ್ಸಪ್ ಗ್ರೂಪ್ನಲ್ಲಿ ಹೆಸರಿಟ್ಟು ಇದಕ್ಕೆ ರಾಜ್ ಮ್ಯೂಸಿಕ್ನ MD ಜೊತೆ ಸೇರಿ ದಿವ್ಯ ವಸಂತ ಅವರು ಬ್ಲ್ಯಾಕ್ ಮೇಲ್ ದಂಧೆ ಹಾಗೂ ಹನಿ ಟ್ರಾಪ್ ಪ್ರಕರಣಗಳು ಮಾಡ್ತಾಯಿದ್ರು. ಒಟ್ಟು 100ಕ್ಕೂ ಹೆಚ್ಚು ಹನಿ ಟ್ರಾಪ್ ಪ್ರಕರಣಗಳು ನಡೆದಿವೆ ಅಂತ ಹೇಳಿ ಈಗ ಒಂದು ಸುದ್ದಿಯಾಗಿದೆ. ಹಾಗೂ ದಿವ್ಯ ವಸಂತ ಅವರನ್ನು ಇದರ ಹಿಂದೆ ಯಾರಿದ್ದಾರೆ ಅಂತೇಳಿ ಒಂದು ತನಿಖೆ ನಡೆಸಿದಾಗ ದಿವ್ಯ ವಸಂತ ಅವರು ಇದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ ಅಂತಲೇ ಹೇಳ್ಬೋದು. ಅವರು BTVಯಲ್ಲಿ ಕೂಡ ಆಂಕರ್ ಆಗಿ ಸೇರಿಸುತ್ತಿದ್ದರು, ಹಾಗೂ ಕೆಲವು ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗವಹಿಸಿದರು. ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಲು ಹೋದಾಗ ಅವರು ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ. ಹಾಗೂ ಇದು ಒಂದು ಇಡೀ ರಾಜ್ಯಕ್ಕೆ ಒಂದು ಖುಷಿ ಪಡುವಂತ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಲೋ ಸರ್, ಹೇಳಿ ಸರ್. ಏನಾಯ್ತು ಸರ್, ಅದೇ ಮಾತಾಡ್ತಾ ಇದೀನಿ ಸರ್. ಅಷ್ಟೊಂದಾದ್ರೆ ಹೆಂಗೆ ಅಂತಲ್ಲ ಅಂತ. ಬೇಡ, ನಮ್ಮ ಆಫೀಸಲ್ಲಿ ನಾನೇನು ಆನ್ಸರ್ ಮಾಡಕ್ಕಾಗಲ್ಲ. ನಾನು ಇನ್ನ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ. ಯಾರು ಕಾಯಲ್ಲ, ನಾನೇ ಅಲ್ಲ. ಅಲ್ಲ ಸರ್, ಒಂದೇ ತಡ 15 ಲಕ್ಷ ಅಂದ್ರೆ ನಾನು ಹೆಂಗೆ ಸರ್? ಸರ್ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ ಹೇಳು. ಸರ್, ಇಲ್ಲಿ ಬಿಲ್ಲಿಂಗ್ ಎಲ್ಲ ನೋಡ್ಬನ್ನಿ ಸರ್ ಬೇಕಿದ್ರೆ. ನನ್ನ ಕೆಲಸ ಅಲ್ಲ ಅದೆಲ್ಲ. ನಾನು ತೋರಿಸ್ತೀನಿ ಸರ್. ಕೆಲಸ ಅಲ್ಲ ಅದೆಲ್ಲ. ನೀನ್ ಏನ್ ಮಾಡ್ತೀಯ ಲಾಸ್ಟ್ ಹೇಳು, ಹೋಗಿ ನಾನು ಮಾತಾಡ್ತೀನಿ ನಿನ್ಗೋಸ್ಕರ. ನೀವ್ ಹೇಳಿ ಸರ್ ಒಂದ್ ಮಾತು. ಎಷ್ಟು? ನೀನ್ ಹೇಳು. ಅಲ್ಲ, ನಂದು ಅದೇ ನಾನು ಹೇಳಿದ್ನಲ್ಲ, ಎಷ್ಟು 1ರಲ್ಲಿದ್ದೀನಿ. ಯಾರು ನಾನೇ ಅಲ್ಲ, ಯಾವನು ಯೂಟ್ಯೂಬ್ ಚಾನಲ್ ಲೋಕಲ್ ಪೇಪರ್ ಇರ್ತಾರಲ್ಲ ಅವ್ರು ಕೂಡ ಬಿಡಲ್ಲ. ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಉಡಾಯಿಸ್ಬಿಡ್ತಾರೆ. ಸರಿ, ಬುದ್ಧಿ ಬಿಡು ಅವ್ರಿಗೆ. ಮೇಲ್ ಕುಂತ್ಕೊಂಡು ಅವಾಗ ಯಾರನ್ನ ಮಾಡ್ತಾರ? ಅಲ್ಲ ಇಲ್ಲ ಸರ್, ಈಗ ಆ ಹುಡುಗಿ 1 ವಾರನೇ ಆಯ್ತು ಸರ್ ಬಂದ್ಬಿಟ್ಟು. ಅವತ್ತಿಂದ ಅದು ಅದಾದಾಗ್ಲಿಂದ ಬಂದೇ ಇಲ್ಲ ಸರ್. ಫೋನ್ ಮಾಡ್ತಾ ಇದ್ದೀವಿ, ಫೋನ್ ಹೋಯ್ತದೆ ಇಲ್ಲ, ಸ್ವಿಚ್ ಆಫ್ ಅಂತ ಹೇಳುತ್ತೆ. ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ಬಿಟ್ಟಿದೆ ನಮ್ಮ ಸ್ಟಾಫ್ದು ಎಲ್ಲರದು, ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಇಲ್ಲ. ಕರೆಕ್ಟ್ ಆಗಿ ಹೇಳ್ತೀನಿ, ಮಾಡ್ತೀಯಾ? ಹಾ ಸರ್. 8 ಲಕ್ಷ ರೂಪಾಯಿ ಕೊಡು, ಏನೋ ಮಾಡ್ತೀನಿ. ಅದು ಕಮ್ಮಿ ನಾನು ಏನು ಮಾಡಕ್ಕಲ್ಲ. ಅದು ಇವತ್ತು ಕೊಟ್ರೆ ಇವತ್ತು ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ಇಸ್ಕೊಳಲ್ಲ. ಅವ್ರು ನೀನ್ ಕೊಟ್ರು ಯೂಸ್ ಮಾಡ್ತಾರೆ. 8 ಲಕ್ಷ ಬರೀ ನಮ್ ಚಾನಲ್ ನೋಡಲ್ಲ, ಎಲ್ಲಾ ಚಾನಲ್ ನೋಡ್ತದೆ ಸರ್. 8 ಲಕ್ಷ ಅಂದ್ರೆ ನಾನು ಕ್ಲೋಸ್ ಮಾಡ್ಕೊಂಡು ಸರ್ 3 ದಿನದಿಂದ ಕ್ಲೋಸ್ ಮಾಡಿದ್ಯಲ್ಲ, ನೆಮ್ಮದಿ ಹೋಗ್ಬಿಡು. ಇದ್ರ ವಿಷಯ ಮಾತಾಡಕ್ ಹೋಗ್ಬೇಡ, ನನಗೂ ಎಂದು ಕಾಲ್ ಮಾಡ್ಬೇಡ ಸರ್. ನೋಡಿ ಸರ್, ಇನ್ನೊಂದ್ ರೇಟ್ ಹೇಳಿ ಸರ್ ನನಗೆ. ಅಷ್ಟು ಅಂದ್ರೆ ರೇಟ್ ಹೇಳಕ್ ಇದೇನು ತರಕಾರಿ ವ್ಯಾಪಾರ? ನೀನು ಚಾನಲ್ ನಡ್ಸಕ್ ನಾವು 84-85 ಲಕ್ಷ ತಿಂಗಳಿಗೆ ಖರ್ಚು. ಸರ್, ನಮ್ದು ಇದೆ ಸರ್ ಇಲ್ಲಿ ಖರ್ಚು. ತಿಂಗಳಿಗೆ 6 ಲಕ್ಷ ಗಂಟೆ ಖರ್ಚಾಗ್ತಾ ಇದೆ ಸರ್. ನಾನೇನು ಮಾಡಕ್ಕಾಗಲ್ಲ. ನಾನೇನ್ ಮಾಡ್ಲಿ ಹೇಳಿ, ನನಗ್ ಸಂಬಂಧ ಇದೆ. ನೀನ್ ಆಮೇಲೆ ಪದೇ ದುಡ್ಡಿನ ವಿಷಯ ಹೇಳ್ಬೇಡ. ಇಷ್ಟು ಹೇಳಿದೀನಿ, ಆಗಂಗಿದ್ರೆ ನೋಡು, ಇಲ್ಲ ಅಂದ್ರೆ ಬಿಡು. ಸುಮ್ನೆ ನಾವೇನೋ ನನಗೆ ಅದನ್ನು ಇಷ್ಟ ಇಲ್ಲ. ನೀನ್ ಹೇಳ್ತಾರದ್ ಕೇಳ್ತಾ ಇರೋದು ಅಷ್ಟೇ. ಇಲ್ಲಾಂದ್ರೆ ಅದು ಬೇಡ, ನೀನ್ ಕ್ಲೋಸ್ ಮಾಡ್ಕೊಂಡು ನೆಮ್ಮದಿ ಹೋಗು. ಸುಮ್ನೆ ಹಾಕ್ಬೇಕಿಲ್ಲ ಸರ್. ನಾನು ಸೂಸೈಡ್ ಮಾಡ್ಕೋಬೇಕಾಯ್ತು, ಕ್ಲೋಸ್ ಮಾಡ್ಬಿಟ್ಟು. ಶಿವು, ನಾನು ಹೇಳೋದು ಅರ್ಥ ಆಗ್ತದಲ್ಲ ಶಿವು? ಹಾ ಸರ್. ಕ್ಲೀನಾಗಿ ಅರ್ಥ ಆಗ್ತದಲ್ಲ ಶಿವು? ಓನರ್ ಬೇರೆಯವನ್ನ ಎಲ್ಲ ಗೊತ್ತೈತೆ ನನಗೆ. ಇಲ್ಲ ಸರ್, ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಏನು ಸರ್. ನಾನು ನೀನ್ ಇಂಟೀರಿಯರ್ ಎಲ್ಲ ಬಿಚ್ಕೊಂಡು ಹೋಗು. ಇಲ್ಲ ಸರ್, ನಾನು ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಇದ್ದೀನಿ ಸರ್. ನಾನು ಇಂಟೀರಿಯರ್ ಡಿಸೈನ್ ಬಿಚ್ಚಿದ್ದೇನೆ. ನಿನ್ನ ಅಮೌಂಟ್ ನಿನ್ ಶೇರ್ ಎಷ್ಟಾಕಿದ್ರೆ ಅದಕ್ಕೆ ಇಂಟೀರಿಯರ್ ಬಿಚ್ಕೊಂಡು ದುಡ್ಡು ಬರ್ತೈತೆ, ಹೋಗು. ಅವನ ಚಂಡೀಗಢಲ್ಲಿ ಇತ್ಕೊಂಡು ಅವನ್ನ ಮಾತಾಡೋ ಕೆಲಸ ಏನಾಯ್ತು? ಎಲ್ಲಾರು ನಿಮ್ದು ಯಾವ್ದೇ ಕಾರಣಕ್ಕೆ ಓಪನ್ ಮಾಡಿಸ್ಬಿಡ್ರಿ ಅಂತಾರೆ. ಸರಿ ಸರ್ ಅಂಕಲ್, ಹೇಳ್ತಾರೆ ಪರ್ಮನೆಂಟ್ SIT ವೇಶ್ಯಾವಾಟಿಕೆ ಆಕ್ಟ್ ಅದು ಅಂತ. ಸರಿ ಸರ್, ಮಾಡ್ತೀನಿ ಸರ್. ನನಗೆ ಕೇಳ್ಕೊಂಬಿಡಿಲ್ಲಿ. ಹಾ ಸರ್. ಸಾಯಂಕಾಲ 5 ಗಂಟೆ ಒಳಗಡೆ ನೀನ್ ಎಸ್ ಅನ್ನು ನೋ ಅನ್ನು ಸಾಯಂಕಾಲದ ಒಳಗಡೆ 5 ಗಂಟೆ ಒಳಗಡೆ ಹೇಳ್ಬಿಟ್ರು, ಆಯ್ತಾ? ಆಮೇಲೆ ನೀನು ಎಸ್ ಅಂದ್ರು 5 ಗಂಟೆ ಮೇಲೆ ಅದಾಗಲ್ಲ. ನ್ಯೂಸ್ ಓದೈತೆ, ನ್ಯೂಸ್ ಹೋದ್ಮೇಲೆ ಮುಗೀತು. ಆ ಬಿಲ್ಡಿಂಗ್ ಸೀಸ್ ಮಾಡ್ತಾರೆ ಆಯ್ತಾ ಪೊಲೀಸ್ನವರು. ಆಮೇಲೆ ಅವನು ಓನರ್ ಎಲ್ಲ ಪೂರ್ತಿ ನಿಂಗೆ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ. ಅವನ ಮೇಲೆ ಕೇಸ್ ಆದೈತಲ್ಲ, ಓನರ್ ಮೇಲೆ, ಬಿಲ್ಡಿಂಗ್ ಓನರ್ ಮೇಲೆ, ಅವ್ನ ಪಾರ್ಟಿ ಮಾಡ್ತಾರೆ.
ಅವ್ನು ಇಂಥದಕ್ಕೆ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ. ಸರ್ ನಾವು ಪ್ರೊಫೆಷ್ನಲ್ ನಡೆಸೋದು ಸರ್, ಯಾರೋ ಅವಳು ಮಾಡಿರೋ ತಪ್ಪಿ ನಮ್ಮ ಮೇಲೆಲ್ಲ ಅದನ್ನೇ ಹೇಳಕ್ ಹೋಗ್ಬೇಡ. ವಿಡಿಯೋ ಆಯ್ತಲ್ಲ ನೀನ್ ಪ್ರೊಫೆಷನಲ್ ನಡೆಸೋದು ಅಂದ್ರೆ. ಇವಾಗ ಒಂದ್ ಆಫೀಸ್ ಇರ್ತದೆ, ಆಫೀಸ್ ಒಳಗೆ ಒಂದ್ ಮರ್ಡರ್ ಆಗ್ತದೆ. ಸರ್ ನನಗ್ ಗೊತ್ತಿಲ್ಲ, ಅವ್ರೇನೋ ಮರ್ಡರ್ ಮಾಡ್ಕೊಂಡ್ರೆ ನಾನು ಯಾರು, ನನ್ಗೇನ್ ಗೊತ್ತು ಅಂತ ಕೇಳ್ತಾರಾ? ಸರಿ ಸರ್, ಆಯ್ತು ಸರ್, ನಾನು ಏನೋ ಮಾತಾಡ್ತೀನಿ ಸರ್. ನನ್ಗೆ 5 ಗಂಟೆ ಒಳಗಡೆ ಹೇಳ್ಬೇಕು. ಅದ್ರ ಮೇಲೆ ನೀನ್ ಮಾಡಕ್ ಹೋದ್ರೆ ನಾನು 5 ಗಂಟೆ ಮೇಲೆ ನಾನು ನಿನ್ ನಂಬರ್ ಬ್ಲಾಕ್ ಮಾಡ್ತೀನಿ. ಸರಿ ಸರ್, ಆಯ್ತು. ಸುಮ್ನೆ ಟೈಮ್ ತಗೊಳೋದು, ಸ್ಕ್ರೀನ್ ಶಾಟ್ ಕಳಿಸ್ಕೊಳೋದು ಅವೆಲ್ಲ ಬೇಕಾಗಿಲ್ಲ. ನಾನು ಯಾರಿಗೂ